capital management. Note down the question. Is steel manufacturing concern presents the following particulars for the year 2004 and 5. You are required to estimate the working capital requirement of the concern for the year 2005 and 6. So, ಕೆಳಗೆ ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಅಲ್ಲಿ 2005-6ಗೆ ಬೇಕಾದಂತಹ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟು ಅಂತೇಳಿ ಫೈಂಡ್ ಔಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಸೇಲ್ಸ್ ಟು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ 30 lakhs. ಸೊ ಇಲ್ಲಿ ಸೇಲ್ ಮಾಡ್ತಿರುವಂಥದ್ದು ಸೇಲ್ಸ್ ಡೈರೆಕ್ಟ್ ಟು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ 30 lakhs ಇದೆ. ಸೇಲ್ ಟು ಡೀಲರ್ಸ್ ಇದೆ 12 lakhs. ಡೈರೆಕ್ಟ್ ಲೋಕಲ್ ಸಪ್ಲೈ ಟು ಕಸ್ಟಮರ್ಸ್ಗೆ ಲೋಕಲ್ ಸಪ್ಲೈ ಮಾಡ್ತಿರುವಂಥದ್ದು ಅಮೌಂಟ್ 6 lakhs ಇದೆ. ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಐರನ್ ಓರ್ ಇದೆ 3 months ಕ್ರೆಡಿಟ್ ಕೊಟ್ಟಿದ್ದಾರೆ. ಸಪ್ಲೈಯರ್ ಕಡೆಯಿಂದ 3 months ಕ್ರೆಡಿಟ್ ಇದೆ. ಐರನ್ ಓರ್ ಸಪ್ಲೈ ಮಾಡಿದ್ದಾರೆ. ಟೋಟಲ್ ಅಮೌಂಟ್ 6 lakh rupeesಗೆ ತಗೊಂಡಿದ್ದೀವಿ. ಸ್ಕ್ರಾಪ್ ಐರನ್ ಇದೆ 2 months ಕ್ರೆಡಿಟ್ ಕೊಟ್ಟಿದ್ದಾರೆ ಸಪ್ಲೈಯರ್ ಅವರು. 7,20,000ಗೆ ಟೋಟಲ್ ಪರ್ಚೇಸ್ ಮಾಡಿದ್ದೀವಿ ರಾ ಮೆಟೀರಿಯಲ್ಸ್. ಸೊ ವೇಜಸ್ ಕೊಟ್ಟಿದ್ದೀವಿ ನಾವು ನಮ್ಮ ಕಂಪನಿಲಿರೋ ಎಂಪ್ಲಾಯೀಸ್ಗೆ 9 lakhs ಕೊಟ್ಟಿದ್ದೀವಿ. ಅದರಲ್ಲಿ ಒಂದಂಥದ್ದು ಕೊಡ್ಲಿಕ್ಕೆ ಬಾಕಿ ಇದೆ, ಏರಿಯರ್ಸ್ ಬಾಕಿ ಇದೆ ಕೊಡಬೇಕು. ಅದರ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ 3 months ಆಗಿದೆ. ಟೋಟಲ್ 4,40,000. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ 1 month ಲ್ಯಾಗ್ ಇದೆ 1,20,000. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 3 months ಕೊಟ್ಟಿದ್ದಾರೆ 2,80,000. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಪೇಯಬಲ್ 3 months ಇನ್ ಅಡ್ವಾನ್ಸ್. ಸೊ ಇಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಿದ್ವಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದು ಕರೆಂಟ್ ಅಸೆಟ್ಸ್ ಆಗುತ್ತೆ 3 lakhs. ಸ್ಟಾಕ್ ಇದೆ, ಸ್ಟಾಕ್ ಆಫ್ ಐರನ್ ಓರ್. ಸೊ ದಿಸ್ ಇಸ್ ಒನ್ಸ್ ಅಗೇನ್ ಕರೆಂಟ್ ಅಸೆಟ್ಸ್. ಸ್ಟಾಕ್ ಆಫ್ ಐರನ್ ಓರ್ 3 months ರಿಕ್ವೈರ್ಮೆಂಟ್ ಇದೆ. ಸ್ಟಾಕ್ ಆಫ್ ಸ್ಕ್ರಾಪ್ ಓರ್ ಐರನ್ 2 months ರಿಕ್ವೈರ್ಮೆಂಟ್ ಇದೆ. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 3 months ರಿಕ್ವೈರ್ಮೆಂಟ್ಸ್ ಬೇಕಿದೆ. ಎಸ್ಟಿಮೇಟೆಡ್ ಕ್ಯಾಶ್ ಎಟ್ ಬ್ಯಾಂಕಲ್ಲಿ ನಾವು ಇಟ್ಟಿರುವಂತಹ ಕ್ಯಾಶ್ rupees 3 lakhs ಇದೆ. ಫಾರ್ ಆಲ್ ಕ್ಯಾಟಗರೀಸ್ ದ ಕಂಪನಿ ಸೆಲ್ಸ್ ಎಟ್ ಎ ಯೂನಿಫಾರ್ಮ್ 30% ಪ್ರಾಫಿಟ್. ಸೊ ಇಲ್ಲಿ 30% ಪ್ರಾಫಿಟ್ ಮಾರ್ಜಿನ್ ಇಟ್ಟು ಈ ಕಂಪನಿ ಸೇಲ್ಸ್ ಮಾಡ್ತಾ ಇದೆ. ಸೊ ಇನ್ಫಾರ್ಮೇಶನ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 30% ಪ್ರಾಫಿಟ್ ಇದೆ, ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಅಲ್ಲಿ ನಾವು 30% ನಾವು ಮೈನಸ್ ಮಾಡಬೇಕು. ಸೊ ಈ 30 lakhs ಅಲ್ಲಿ 30% ಮೈನಸ್ ಮಾಡಿದ್ರೆ ಉಳಿದಿರುವಂತ ಸಿಗೋದು ನಮಗೆ ಕಾಸ್ಟ್ ಆಫ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸ್ ನಮಗೆ ಡೆಟಾರ್ಸ್ಗೆ ರಿಕ್ವೈರ್ಮೆಂಟ್ ಆಗುತ್ತೆ. ಡೆಟಾರ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಾವು ಓನ್ಲಿ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಓವರ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ವಾಸ್ 1 month ಫಾರ್ ದಿ automobile manufacturers, 2 months to the dealers, and half a month credit for the direct local supply to consumers. ಸೊ ಇಲ್ಲಿ ಡೆಟಾಲ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ 1 month ಫಾರ್ ಆಟೋಮೊಬೈಲ್ ಅವ್ರಿಗೆ ಸೇಲ್ ಮಾಡೋವ್ರಿಗೆ, ಮ್ಯಾನುಫ್ಯಾಕ್ಚರರ್ಸ್ ಅವ್ರಿಗೆ, ಡೀಲರ್ಸ್ ಅವ್ರಿಗೆ 2 months ನಾವು ಟೈಮ್ ಕೊಟ್ಟಿದ್ದೀವಿ. ಡೈರೆಕ್ಟ್ ಲೋಕಲ್ ಸಪ್ಲೈಯರ್ ಅವ್ರಿಗೆ ನಾವು ಅವ್ರಿಗೆ ಬರೀ 15 days ಆಫ್ ಎ ಮಂತ್ ಅಂತ ಹೇಳಿದ್ರೆ 15 days ಮಾತ್ರ ಅವ್ರಿಗೆ ನಾವು ಕ್ರೆಡಿಟ್ ಅಲ್ಲಿ ಗೂಡ್ಸ್ ನಾವು ಅವ್ರಿಗೆ ಸೇಲ್ ಮಾಡ್ತಿದ್ದೀವಿ. ಅವ್ರು ನಮಗೆ 15 days ಅಲ್ಲಿ ಪೇಮೆಂಟ್ ಮಾಡಬೇಕು. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮ್ ನೀವು ತಿಳ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಸೇಮ್ ಮೆಥಡ್ ಇಲ್ಲಿ ಕೂಡ ನಾವು ಸೇಮ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು. ಒಂದು ಥಿಂಗ್ ಏನಂತ ಹೇಳಿದ್ರೆ ಇಲ್ಲಿ ಮಂತ್ಗಳಿದ್ದಾವೆ. ಆ ಮಂತ್ಗಳನ್ನ ನಾವು ಕರೆಕ್ಟ್ ಆಗಿ ಯಾವ್ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅದನ್ನ ನೋಡ್ಬೇಕಾಗತ್ತೆ. ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಎರಡಕ್ಕೂ ಕೂಡ ಈ ಟೈಮ್ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ನೋಟ್ ಡೌನ್ ದ ಸೊಲ್ಯೂಷನ್. ಇಲ್ಲಿ solution statement of estimation of working capital.
ಪರ್ಟಿಕ್ಯುಲರ್ಸ್ ಕಾಲಮ್ ತಗೊಳ್ಳಿ, ಅಮೌಂಟ್ ಕಾಲಮ್ ತಗೊಳ್ಳಿ. ಫಸ್ಟ್ ಒಂದು ಕರೆಂಟ್ ಅಸೆಟ್ಸ್. ಸೊ ಕ್ವಶನ್ ಯಾವ್ಯಾವುದು ಕರೆಂಟ್ ಅಸೆಟ್ಸ್ ಇದೆ ನೋಡ್ಕೊಳ್ಳಿ. ಫಸ್ಟ್ ಕರೆಂಟ್ ಅಸೆಟ್ಸ್. ಸೊ ಇಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ರುಪೀಸ್ 3 lakhs ತಗೊಳ್ಳಿ. ಸೊ ಕರೆಂಟ್ ಅಸೆಟ್ಸ್ ಕ್ಯಾಶ್ ಎಟ್ ಬ್ಯಾಂಕ್ 3 lakhs ಫಸ್ಟ್ ತಗೊಳ್ಳಿ. ನೆಕ್ಸ್ಟ್ ಇನ್ವೆಂಟರಿ. ಇನ್ವೆಂಟರಿ ಅಂತ ಹೇಳಿದ್ರೆ ಸ್ಟಾಕ್. ಸ್ಟಾಕ್ ಇಲ್ಲಿ ಸ್ಟಾಕ್ ಆಫ್ ಐರನ್ ಓರ್ ಇದೆ, ಸ್ಟಾಕ್ ಆಫ್ ಸ್ಕ್ರಾಪ್ ಐರನ್ ಇದೆ, ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಇದೆ. ಇಲ್ಲಿ ಸ್ಟಾಕ್ 3 ಐಟಮ್ಸ್ ಇದಾವೆ. 3 ಐಟಮ್ಸ್ಗಳನ್ನು ತಗೊಳ್ಬೇಕು ಬೇಸ್ಡ್ ಅಪಾನ್ ದ ಮಂತ್ಸ್. ಎಷ್ಟೆಷ್ಟು ಮಂತ್ಗಳಿಗೆ ನಾವು ಸ್ಟಾಕ್ ನ ಇಟ್ಕೊಳ್ಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಇಸ್ ಐರನ್ ಓರ್. ಸೊ ಐರನ್ ಓರ್ ಇದರಲ್ಲಿ ರಾ ಮೆಟೀರಿಯಲ್ ಐಟಮ್ ಅಲ್ಲಿ ಇದೆ. ಐರನ್ ಓರ್ ನಾವು ಪರ್ಚೇಸ್ ಮಾಡಿರುವಂತದ್ದು 6 lakhs rupeesಗೆ. 6 lakhs rupeesಗೆ ನಾವು ರಾ ಮೆಟೀರಿಯಲ್ಸ್ ನ ತಗೊಂಡಿದ್ದೀವಿ. ಸೊ ಈ 6 lakhs rupees ನಮಗೆ 3 monthsಗೆ ಎಷ್ಟು ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ 6 lakhs ಇಂಟು 3 months ನಮಗೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಐರನ್ ಓರ್ 6 lakhs ಇಂಟು 3 divided by 12. ಸೊ 12 months ಅಲ್ಲಿ ನಮಗೆ 3 monthsಗೆ ಮಾತ್ರ ಎಷ್ಟು ಬೇಕು ಅಂತ ಹೇಳಿ. ಸೊ ಇಲ್ಲಿ 1,50,000 ಬಂದಿದೆ. ಸೊ ಅದೇ ರೀತಿ ಸ್ಕ್ರಾಪ್ ಐರನ್. ಸ್ಕ್ರಾಪ್ ಐರನ್ ಕ್ವಶನ್ ಅಲ್ಲಿ ಸ್ಕ್ರಾಪ್ ಐರನ್ 7,20,000 ತಗೊಂಡಿದ್ದೀವಿ. ಈ ರಾ ಮೆಟೀರಿಯಲ್ ಅಲ್ಲಿ ಇರುವಂತ 2 months ತಗೋಬೇಡಿ. ಸ್ಟಾಕ್ ಆಫ್ ಐರನ್ ಓರ್ ಸ್ಟಾಕ್ ಅಲ್ಲಿ ಏನಿದೆ ಅದನ್ನ ತಗೊಳ್ಬೇಕಾಗತ್ತೆ ಮಂತ್ಸ್ಗಳು. ಇದು ಫಾರ್ ದಿ ರಾ ಮೆಟೀರಿಯಲ್ಸ್ ಕ್ರೆಡಿಟರ್ಸ್ ಅವ್ರು ಸಪ್ಲೈ ಮಾಡ್ಬೇಕಾದ್ರೆ ಆಗ ಈ ಮಂತ್ ನ ತಗೊಳ್ಬೇಕಾಗತ್ತೆ. ಇಲ್ಲಿ ಸೇಮ್ ಮಂತ್ ಇದೆ, ಬಟ್ ನಾವು ಈ ಮಂತ್ಗಳನ್ನ ಇಲ್ಲಿ ಕ್ಯಾಲ್ಕುಲೇಷನ್ಗೆ ಕರೆಂಟ್ ಅಸೆಟ್ಸ್ ಗಳಿಗೆ ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಟೋಟಲ್ ಅಮೌಂಟ್ ಮಾತ್ರ ಏನಿದೆ ಆ ಅಮೌಂಟ್ ಮಾತ್ರ ಇಲ್ಲಿನ ತಗೊಳ್ಳಿ. 7,20,000 ಇದೆ 2 monthsಗೆ. 7,20,000 ಸ್ಕ್ರಾಪ್ ಐರನ್ 7,20,000 ಇಂಟು ಫಾರ್ 2 months 2 divided by 12 1,20,000 ಇದೆ. ಓಕೆ, ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಇದೆ. ಇಲ್ಲಿ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 3 months ರಿಕ್ವೈರ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಇಲ್ಲೆಲ್ಲೂ ಕೂಡ ಫಿನಿಶ್ಡ್ ಗೂಡ್ಸ್ ಅಮೌಂಟ್ ಕೊಟ್ಟಿಲ್ಲ. ಸೊ ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿದ್ರೆ ನಾವು ರಾ ಮೆಟೀರಿಯಲ್ಸ್ ತಗೊಳ್ತೀವಿ, ಅದಾದ್ಮೇಲೆ ನಾವು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆಫೀಸಲ್ಲಿ ನಾವು ಗೋಡೌನ್ ಅಲ್ಲಿ ನಾವು ಅದನ್ನ ಸ್ಟಾಕ್ ಮಾಡಿ ಇಟ್ಟಿರ್ತೀವಿ. ಸೊ ದಟ್ ಈಸ್ ದ ಫಿನಿಶ್ಡ್ ಗೂಡ್ಸ್. ಸೊ ಇಲ್ಲಿ ಫಿನಿಶ್ಡ್ ಗೂಡ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವಿಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನಾವು ತಗೊಳ್ಬೇಕಾಗತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ಯಾವ್ಯಾವುದು ಎಷ್ಟು ಅಮೌಂಟ್ ಇದೆ ಅಂತೇಳಿ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಸೊ ಐರನ್ ಓರ್ ಇಸ್ ಎ ರಾ ಮೆಟೀರಿಯಲ್. ಒಂದು ಗೂಡ್ಸ್ ಅನ್ನ ತಯಾರಾಗಬೇಕಾದ್ರೆ ಐರನ್ ಓರ್ ಬೇಕಾಗತ್ತೆ. ಸೊ ರಾ ಮೆಟೀರಿಯಲ್ ಐರನ್ ಓರ್ ಇದನ್ನು ತಗೊಳ್ಬೇಕಾಗತ್ತೆ. 6 lakhs ಪ್ಲಸ್ ಸ್ಕ್ರಾಪ್ ಐರನ್ ಇದೆ, ಇದು ಕೂಡ ರಾ ಮೆಟೀರಿಯಲ್, ಇದನ್ನು ಆಡ್ ಮಾಡ್ಕೊಳ್ಬೇಕು. 6 lakhs plus 7,20,000. So wages required for manufacturing the items. Wages ಎಷ್ಟಿದೆ ಅಷ್ಟು ಕಂಪ್ಲೀಟ್ ಅಮೌಂಟ್ ತಗೊಳ್ಬೇಕು. 6 lakhs plus 7,20,000 plus 9 lakhs. So other manufacturing overheads. So other manufacturing overheads ಏನಿದೆ ಅದನ್ನು ಕೂಡ ತಗೊಳ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರುವಂತದ್ದು 4,40,000. 9 lakhs plus 4,40,000 plus ಆಫೀಸ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್. ಸೊ ಆಫೀಸಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥದ್ದು ಅದನ್ನು ಕೂಡ ನಾವು ಫಿನಿಶ್ಡ್ ಗೂಡ್ಸ್ ಒಳಗೆ ತಗೊಳ್ಬೇಕಾಗತ್ತೆ. ಸೊ 4,40,000 ಪ್ಲಸ್ 1,20,000. ಬಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಗಳನ್ನು ತಗೊಳ್ಳಲ್ಲ. ಸೊ ದಿಸ್ ಇಸ್ ರಿಲೇಟೆಡ್ ಟು ದ ಸೇಲ್ಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಿರೋದಿಲ್ಲ ಇದು. ಆ ಕಾರಣದಿಂದ ಇದು ಫಿನಿಶ್ಡ್ ಗೂಡ್ಸ್ ಇದನ್ನ ತಗೊಳ್ಬಾರದು. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಗಳನ್ನು ತಗೋಬೇಡಿ. ಇಲ್ಲಿ ಉಳಿದಿರುವಂತದ್ದು ಮ್ಯಾನುಫ್ಯಾಕ್ಚರಿಂಗ್ ಏನೆಲ್ಲ ಅಮೌಂಟ್ ಗಳು ಬೇಕು ಅಷ್ಟೇ ಅಮೌಂಟ್ ಅನ್ನ ತಗೊಳ್ಳಿ. ಓಕೆ, ಸೊ ಇಲ್ಲಿ ಆನ್ಸರ್ ಅಲ್ಲಿ ಕೊಟ್ಟಿದ್ದಾರೆ. ಫಿನಿಶ್ಡ್ ಗೂಡ್ಸ್ 6 lakhs plus 7,20,000 plus 9 lakhs plus 4,40,000 plus 1,20,000. So for this one we need to
ಕ್ಯಾಲ್ಕುಲೇಟ್ ಎಷ್ಟು ಮಂತ್ಸ್ ವರೆಗೆ ಕೊಟ್ಟಿದ್ದಾರೆ ಅಂತೇಳಿ. ಸೊ ಫಿನಿಶ್ಡ್ ಗುಡ್ಸ್ ಫಾರ್ 3 months ಕೊಟ್ಟಿದ್ದಾರೆ. ಟೋಟಲ್ ಅಮೌಂಟ್ multiplied by 3/12. So it will come to 6,95,000. So 6,95,000 finished goods ಬರುತ್ತೆ. ಸೊ ಈಗ 3 ಆಡ್ ಮಾಡಿ 1,50,000 ಐರನ್ ಓರ್ ಸ್ಟಾಕ್, ಸ್ಕ್ರಾಪ್ ಐರನ್ ಸ್ಟಾಕ್ 1,20,000 ಫಾರ್ 2 months, finished goods ಫಾರ್ 3 months. ಇಷ್ಟು 3 ಬರೋದು ಔಟರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 9,65,000. ಸೊ ನೆಕ್ಸ್ಟ್ ಡೆಟಾರ್ಸ್ ಎಷ್ಟಿದೆ ಅಂತೇಳಿ ನಾವೀಗ ನೋಡಬೇಕು. ಸೊ ಡೆಟಾರ್ಸ್ ಇಲ್ಲಿ ಡೈರೆಕ್ಟ್ ಸೇಲ್ ಟು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಇದೆ, ಸೇಲ್ ಆಗಿರೋದಿದೆ, ಸೇಲ್ ಟು ಡೀಲರ್ಸ್ ಇದೆ, ಡೈರೆಕ್ಟ್ ಲೋಕಲ್ ಸಪ್ಲೈ ಟು ಕಸ್ಟಮರ್ಸ್. 3 ಜನರಿಗೆ ನಾವು ಇಲ್ಲಿ ಗೂಡ್ಸ್ ಗಳನ್ನ ಸೇಲ್ ಮಾಡಿದೀವಿ. ಸೊ ಈ ಸೇಲ್ ಆಗಿರೋದ್ರಲ್ಲಿ ನಾವು ಓನ್ಲಿ ಕಾಸ್ಟ್ ಆಫ್ ಸೇಲ್ಸ್ ಬೇಸಿಸ್ ಮೇಲೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಸೇಲ್ ಇನ್ಕ್ಲೂಸಿವ್ ಪ್ರಾಫಿಟ್ ಇದೆ ಇದರಲ್ಲಿ. ಸೊ ಇನ್ಕ್ಲೂಸಿವ್ ಪ್ರಾಫಿಟ್ ಅಲ್ಲಿ ನಾವು ಪ್ರಾಫಿಟ್ ಅನ್ನು ರಿಮೈನಿಂಗ್ ಮಾಡಿ ಉಳಿದ್ರೆ ಇರುವಂತ ಅಮೌಂಟ್ ಅಲ್ಲಿ ಮಾತ್ರ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡೆಟಾರ್. ಓಕೆ, ಸೊ ಡೈರೆಕ್ಟ್ ಸೇಲ್ ಟು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಫಸ್ಟ್ ತಗೊಳ್ಳಿ ಡೆಟಾರ್ಸ್. ಓಕೆ, ಸೊ ಇಲ್ಲಿ ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರರ್ಸ್. ಸೊ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಇಲ್ಲಿ 30 lakhs ಇದೆ. 30 lakhs, ಈ 30 lakhs ಇಂದ ವಿ ಹ್ಯಾವ್ ಟು ಮೈನಸ್ 30% ಪ್ರಾಫಿಟ್. ಸೊ 30 lakhs ಅಲ್ಲಿ ವಿ ನೀಡ್ ಟು ಮೈನಸ್ 30% ಅಥವಾ 30 lakhs ಇದು 70% ತಗೊಳ್ತಾ ಇದೀವಿ. 70/100 70% ಇಂಟು. ಸೊ ಇಲ್ಲಿ ಕ್ರೆಡಿಟ್ ಪೀರಿಯಡ್ allowed was 1 month ಫಾರ್ ದ ಆಟೋಮೊಬೈಲ್ಸ್. 1 month ಮಾತ್ರ ಕೊಟ್ಟಿದ್ದಾರೆ ಇಂಟು 1/12. ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ 30 lakhs ಇಂಟು 70% is the cost of sales, 30% is the profit margin. ಸೊ ಅದನ್ನ ಉಳಿದಿರುವಂತದ್ದು ಮಲ್ಟಿಪ್ಲೈಡ್ ಬೈ 1 month 1/12. ಸೊ 1,75,000 ಬರುತ್ತೆ. ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಡೀಲರ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ? ಡೀಲರ್ಸ್ ಸೇಲ್ಸ್ ಟು ಡೀಲರ್ಸ್ 12 lakhs ಇದೆ. ಅದರಲ್ಲಿ 30% ಪ್ರಾಫಿಟ್ ಮಾರ್ಜಿನ್ ಮೈನಸ್ ಮಾಡಬೇಕು, ಉಳಿದಿರೋದು 70%. ಸೊ ಆಟೋಮೊಬೈಲ್ 1 month ಫಾರ್ ದ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್, 2 months ಟು ದ ಡೀಲರ್ಸ್. 2 months ಟು ದ ಡೀಲರ್ಸ್ ತಗೊಳ್ಳಿ. ಡೀಲರ್ಸ್ 1,20,000 ಇಂಟು 70% ಆಫ್ ದಿಸ್ ಒನ್ ಕಾಸ್ಟ್ ಆಫ್ ಸೇಲ್ಸ್ ಇಂಟು 2/12, 1,40,000. So next direct local customers 6 lakhs ಇದೆ. 6 lakhs ಅಲ್ಲಿ 30% ಪ್ರಾಫಿಟ್ ಮಾರ್ಜಿನ್ ಅನ್ನು ಮೈನಸ್ ಮಾಡಿ 70% ಇನ್ನು ಉಳ್ಕೊಳ್ಳುತ್ತೆ. ಸೊ ಇದರಲ್ಲಿ ಹಾಫ್ ಎ ಮಂತ್ 15 days ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಡೈರೆಕ್ಟ್ ಲೋಕಲ್ ಕಸ್ಟಮರ್ಸ್ 6 lakhs ಇಂಟು 70% ಇಂಟು 0.5 ಡಿವೈಡೆಡ್ ಬೈ 12. ಸೊ 17,500 ಬರುತ್ತೆ. ಸೊ ಇದನ್ನ 3 ಟೋಟಲ್ ಮಾಡಿ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಸೊ 3,32,000 rupees is the debtors amount. Okay, so next ಅದೇ ರೀತಿ ಕ್ವಶನ್ ಬೇರೆ ಯಾವ್ದಾದ್ರು ಕರೆಂಟ್ ಅಸೆಟ್ಸ್ ಇದೆಯಾ ನೋಡಿ. ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ advertisement expenses payable 3 months in advance ಇದೆ. So this is prepaid expenses. So prepaid expenses will come under current assets. So income will be received in the future. So advertisement expenses 3 months ಗೆ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ. ಟೋಟಲ್ ಅಮೌಂಟ್ 3 lakhs ಇದೆ. So from that we need to calculate only 3 months of amount. 3 lakhs into 3/12, 75,000. So ಈಗ ಇಷ್ಟನ್ನ ಟೋಟಲ್ ಮಾಡಿ 3 lakhs ಕರೆಂಟ್ ಕ್ಯಾಶ್ ಇದೆ. ಇನ್ವೆಂಟರಿ ಸ್ಟಾಕ್ ಇದು 9,65,000 ಇದೆ. ಡೇಟಾ 3,32,000 ಇದೆ. ಪ್ರೀಪೇಡ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ 75,000. ಟೋಟಲ್ 16,72,500. That is the gross working capital. ಇದು gross working capital. So from this gross working capital, we need to reduce the current liability. So let's option B, current liability. Find out what are the current liabilities in this question.
So in the first, we will get credit supply of raw materials. So raw materials, we need to take this month now. Iron ore ಇದೆ 3 months credit ಕೊಟ್ಟಿದ್ದಾರೆ 6 lakhs rupees. And scrap iron 720,000 2 months credit. ಎರಡು ಕೊಟ್ಟಿದ್ದಾರೆ. So ಇಲ್ಲಿ creditors ಅಲ್ಲಿ first one for iron ore 6 lakhs into 3/12. ಸೊ 6 ಲಕ್ಷದ ನಾವು ಅಮೌಂಟ್ ಅನ್ನ ತಗೊಂಡು ಬಂದಿದ್ದೀವಿ. ರಾ ಮೆಟೀರಿಯಲ್ಸ್ ಐರನ್ ಓರ್ ಅಂತ ತಗೊಂಡಿದ್ದೀವಿ. ಕ್ರೆಡಿಟರ್ನವ್ರಿಗೆ 3 month ಟೈಮ್ ಕೊಟ್ಟಿದ್ದಾರೆ. ಸೊ 3 monthಗೆ ನಮಗೆ ಬೇಕಾಗಿರುವ ಅಮೌಂಟ್ 1,50,000. ಅದೇ ರೀತಿ ಕ್ರೆಡಿಟರ್ಸ್ ಫಾರ್ ಸ್ಕ್ರಾಪ್ ಐರನ್ ಕೂಡ ನಾವು ಕ್ರೆಡಿಟರ್ ತಂದಿದ್ದೀವಿ. ಸೊ 7,20,000 rupees ಆಗುತ್ತೆ ಅಮೌಂಟ್. ಅವರು 2 months ನಮಗೆ ಪೇಮೆಂಟ್ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ ಫಾರ್ ದ 2 months ವಿ ನೀಡ್ ಟು ಕ್ಯಾಲ್ಕುಲೇಟ್, ಒಂದು ವರ್ಷಕ್ಕೆ 1,20,000. ರೈಟ್ ಡೌನ್ ಇಂದ ಇನ್ನರ್ ಕಾಲಮ್. ಸೊ ಇನ್ನರ್ ಕಾಲಮ್ ಟೋಟಲ್ ಮಾಡಿ ಮಿಡ್ಲ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 2,70,000 ಬರುತ್ತೆ. ಓಕೆ, ನೆಕ್ಸ್ಟ್ ಲ್ಯಾಗ್ ಆನ್ ವೇಜಸ್ ಪೇಮೆಂಟ್. ಸೊ ನಾವಿಲ್ಲಿ ವೇಜಸ್ ಪೇಮೆಂಟ್ ಮಾಡಲಿಕ್ಕೆ ಕೊಡೋ ಬಾಕಿ ಇರುವಂತಹ ಅಮೌಂಟ್. ಸೊ ಇಲ್ಲಿ ವೇಜಸ್ ಪೇಡ್ 1 month ಲ್ಯಾಗ್ ಇದೆ, 1 month ಕೊಡ್ಲಿಕ್ಕೆ ಬಾಕಿ ಇದೆ. ಟೋಟಲ್ ಅಮೌಂಟ್ 9 lakhs ಇದೆ. 9 lakhsಗೆ 1 month ತಗೊಳ್ಳಿ. ಸೊ ಲ್ಯಾಗ್ ಇನ್ ವೇಜಸ್ ಪೀರಿಯಡ್ 9 lakhs into 1/12. ಸೊ 75,000. ಸೊ ಇದನ್ನ ಇದೇ ರೀತಿ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಿಫರೆನ್ಸ್ ವೈಸ್ ಕೊಟ್ಟಿದ್ದಾರೆ. ಫಾರ್ಮೆಟ್ ಫಸ್ಟ್ ಕ್ರೆಡಿಟರ್ಸ್ ಬರುತ್ತೆ, ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ವೇಜಸ್ ಬರುತ್ತೆ, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ, ಅದಾದ್ಮೇಲೆ ಯಾವ್ದಾದ್ರು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಥವಾ ಲಯಬಿಲಿಟೀಸ್ ಅನ್ನ ತಗೊಳ್ತಾ ಇದೀವಿ. Okay, so next one, lagging manufacturing overheads 1,10,000 ಇದೆ. ಸೊ ಇಲ್ಲಿ ಅದರ್ ಮ್ಯಾನುಫ್ಯಾಕ್ಚರಿಂಗ್ overheads ಕೊಟ್ಟಿದ್ದಾರೆ 3 months lag, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ overheads 1 month lag, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 3 months lag. ಈ 3 ಐಟಮ್ಸ್ಗಳು ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಈ 3 ಐಟಮ್ಸ್ಗಳನ್ನ ನಾವು ಅಕಾರ್ಡಿಂಗ್ ಟು ದಿಸ್ ಮಂತ್ 3 months 1 month 3 month ಪ್ರಕಾರ ಇಲ್ಲಿರೋ ಅಮೌಂಟ್ಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿ ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಲ್ಯಾಗ್ ಇನ್ ವೇಜಸ್ ಆಯ್ತು, ಲ್ಯಾಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ಹೆಡ್ಸ್ 4,40,000 into 3 months over 12, so 1,10,000. ಲ್ಯಾಗ್ ಇನ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ 10,000 rupees, 1,20,000 ಇದೆ. ಅದರಲ್ಲಿ ಕೇವಲ 1 month ಮಾತ್ರ ಲ್ಯಾಗ್ ಇನ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಲ್ಯಾಗ್ 2,80,000 multiplied by 3/12, 70,000. ಸೊ ಇದನ್ನೆಲ್ಲ ಇನ್ನರ್ ಕಾಲಮ್ ಇಂದ ಟೋಟಲ್ ಮಾಡಿ ಔಟರ್ ಕಾಲಮ್ ಇಂದ ಬರೀರಿ 5,35,000. ಫ್ರಮ್ ದಿಸ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ we need to reduce the current liabilities. Last problem ಅಲ್ಲಿ we will find the contingency, emergency ಬೇಕಾದಂತ ಅಮೌಂಟ್ ಅನ್ನು ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. But in this question there is no contingency. We can directly subtract current liabilities from gross working capital. 16,72,000 minus 5,35,000. We will get 11,37,500. Okay, so this is the net working capital requirement. So hope students ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಾರಿ ಸಿಂಪಲ್ ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮ್ ಮಾಡಿರೋ ರೀತಿಯ ಪ್ರಾಬ್ಲಮ್. So if you have any doubts, please WhatsApp me. Thank you.